ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅಶ್ವಮಂದಿರದಲ್ಲಿ ಒಂದಷ್ಟು ವಿಚಾರಗಳನ್ನ ಅಂದ್ರೆ ಧಾರ್ಮಿಕ ವಿಚಾರಗಳನ್ನ ನಾವು ನಿಮಗೆ ತಿಳಿ ಹೇಳ್ತಾ ಹೋಗ್ತೀವಿ. ಸೊ ಇವತ್ತಿನ ಸಂಚಿಕೆಯಲ್ಲಿ ದೇವಸ್ಥಾನದ ಕುರಿತಾಗಿ ತಿಳಿ ಹೇಳ್ತಾ ಇದ್ದೀವಿ. ಅಂದ್ರೆ ದೇವಸ್ಥಾನಗಳಿಗೆ ಹೋಗೋದು ಯಾಕೆ, ದೇವಸ್ಥಾನದ ಮಹಿಮೆ ಹೇಗಿರುತ್ತೆ. ಇತ್ತೀಚಿನ ದಿನಗಳಲ್ಲಿ ಈಗಿನ ಜನರೇಷನ್ ಅವರು ನಾವೆಲ್ಲ ಹೇಳ್ತೀವಿ ಮೂಢನಂಬಿಕೆ ಅಂತ ಕೆಲವೊಂದು ಜನಾಂಗದವರು ಅಥವಾ ಕೆಲವೊಂದು ಕ್ಯಾಟಗರಿಯವರು ಹೇಳ್ತಾರೆ. ಹಾಗಿದ್ರೆ ದೇವಸ್ಥಾನಕ್ಕೆ ಯಾಕೆ ಹೋಗಬೇಕು, ದೇವಸ್ಥಾನಕ್ಕೆ ಹೋಗಬೇಕು ಅಂದ್ರೆ ಅದಕ್ಕೆ ಆದಂತಹ ನೀತಿ ನಿಯಮಗಳು ಕ್ರಮಗಳನ್ನು ನಾವು ಅನುಸರಿಸಬೇಕಾಗತ್ತೆ. ಹಾಗಿದ್ರೆ ದೇವಸ್ಥಾನದ ಮಹಿಮೆ ಎಂಥದ್ದು, ಯಾವ ಸಮಯದಲ್ಲಿ ದೇವಸ್ಥಾನಕ್ಕೆ ಹೋಗಬೇಕು, ಹೇಗೆ ದೇವಸ್ಥಾನಕ್ಕೆ ಹೋಗಬೇಕು, ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ನಿಮ್ಮ ಉಡುಪುಗಳು ಯಾವ ರೀತಿಯಾಗಿರಬೇಕು, ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಬ್ರಹ್ಮಾಂಡ ಗುರುಜಿಯವರು ನಮ್ಮೊಟ್ಟಿಗೆ ಇದ್ದಾರೆ. ಮೊದಲನೇದಾಗಿ ಗುರುಜಿಯವರು ನಮ್ಮ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಗುರುಗಳೇ, ದೇವಸ್ಥಾನಕ್ಕೆ ಹೋಗೋದು ಅಂದರೆ ಇತ್ತೀಚಿನ ದಿನಗಳಲ್ಲಿ ಈಗಿನ ಯುವ ಪೀಳಿಗೆಯವರು ಹೇಳ್ತಾರೆ ಅದೊಂದು ಮೂಢನಂಬಿಕೆ ಅಂತ. ಇನ್ನು ಉಡುಪುಗಳಿಗೆ ಅಂತ ಬಂದಾಗ ಅದಕ್ಕೆ ಆದಂಥ ಒಂದು ಉಡುಪನ್ನು ನಾವು ನಮ್ಮ ಧಾರ್ಮಿಕ ಒಂದು ಸಂಸ್ಕೃತಿನಲ್ಲಿ ಇದೆ. ಸೊ ಅದ್ರ ಕುರಿತಾಗಿ ನೀವು ಹೇಳೋದಾದ್ರೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಎಲ್ಲ ದೈವಾನುಗ್ರಹ ಭಕ್ತ ಪ್ರಿಯರೇ, ಪ್ರಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ಗುರು ದಕ್ಷಿಣಾಮೂರ್ತಯೇ ನಮೋ ನಮಃ. ತಮ್ಮೆಲ್ಲ ವೀಕ್ಷಕ ಬಾಂಧವರಿಗೆ ವಿಶೇಷವಾಗಿರ್ತಕ್ಕಂಥ ಅಶ್ವಮಂದಿರಕ್ಕೆ ಸ್ವಾಗತ ಸುಸ್ವಾಗತ. ಭಾಳ ಸಂತೋಷ ಎಲ್ಲರೂ ಬಂದ್ರೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿರ್ತಕ್ಕಂಥ ವಿಚಾರವೋ ಗೊತ್ತೇ ಇಲ್ಲದೆ ಇದ್ದಾಗ ನಾಟಕ ಮಾಡ್ತಾರೆ. ಎಷ್ಟೋ ಜನ ಗೊತ್ತಿಲ್ಲದೆ ಇರತಕ್ಕಂಥವ್ರು ಕಲ್ತ್ಕೊಳ್ಳೋ ಅವಕಾಶಗಳು ಬರುತ್ತೆ. ಈ ಒಂದು ಅಶ್ವಮಂದಿರ ಅಂದರೆ ಮಂದಿರದ ಬಗ್ಗೆ, ಸಂಸ್ಕಾರದ ಬಗ್ಗೆ, ಸನಾತನ ಧರ್ಮದ ಬಗ್ಗೆ ಬಹಳ ಇಂಪಾರ್ಟೆಂಟ್. ಒಂದು ಅವಕಾಶ, ಒಂದು ವೇದಿಕೆ ಬಂದಾಗ ಡ್ಯಾನ್ಸ್ ಮಾಡಿ ಅಂದಾಗ ತಾವು ನರ್ತನ ಮಾಡ್ತಿರೋ, ಮೃತ್ಯುಂಜಯ ನಾಟ್ಯವನ್ನು ಆಡ್ತಿರೋ, ಭರತನಾಟ್ಯವನ್ನು ಆಡ್ತಿರೋ, ಕಥಕ್ ಆಡ್ತಿರೋ, ಕಥಗಳೇ ಆಡ್ತಿರೋ ಒಂದು ವೇದಿಕೆ ಸಿಕ್ಕಿದೆ. ಹಾಗೆ ಅಶ್ವಮಂದಿರ ಅನ್ನೋ ಒಂದು ಈ ವೇದಿಕೆಯಲ್ಲಿ ಪರಿಪೂರ್ಣವಾಗಿರ್ತಕ್ಕಂಥ ಒಂದು ರಕ್ಷಾ ಕವಚ ಇದ್ದಾಗ ಒಬ್ಬ ಮನುಷ್ಯನಿಗೆ ಒಂದು ಜ್ಞಾನಾನಂದಮಯಂ ನಿರ್ಮಲಾ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹೈಗ್ರೀವೋಪಾಸ್ಮೆ. ಒಂದು ವಿದ್ಯೆನ ಹೇಳ್ಕೊಡ್ಬೇಕಾದ್ರೆ ಈ ವಿದ್ಯೆನ ಹೀಗೇ ಹೇಳ್ಕೊಡ್ಬೇಕು, ಹೀಗೆ ಮಾಡಿಕೊಟ್ರೆ ಒಳ್ಳೆಯದು ಅನ್ನೋದು ದಾರಿ ದೀಪ. ಒಬ್ಬ ಮನುಷ್ಯನಿಗೆ ದಾರಿಯನ್ನು ತೋರಿಸ್ಕೊಡೋದು ಬಹಳ ಮುಖ್ಯ. ಎಷ್ಟೋ ಜನಕ್ಕೆ ಗೊತ್ತಿಲ್ಲದೆ ಇರತಕ್ಕಂಥವ್ರು ಸುಮ್ಮನೆ ಸುಳ್ಳು ಹೇಳ್ತಾ ಇರ್ತಾರೆ. ಆದರೆ ನಿಜವಾದ ದಾರಿ, ಒಂದು ಮಾರ್ಗವನ್ನು ಯಾವುದಾದ್ರೂ ಹೇಳಬೇಕು ಅಂದರೆ ವಿಶೇಷವಾಗಿರ್ತಕ್ಕಂಥ ಒಂದು ಸಂದರ್ಭ. ಅದಕ್ಕೆ ಆಲ್ ಡಾಕ್ಟರ್ಸ್ ಆರ್ ನಾಟ್ ಸರ್ಜನ್ ಅಂತಾರೆ. ಡಾಕ್ಟ್ರುಗಳು ಬಹಳಷ್ಟು ಜನ ಇರ್ತಾರೆ, ಸರ್ಜನ್ಸ್ ಕಮ್ಮಿ. ಅಂಥ ಒಂದು 33ಗಳ ವಿಶೇಷವಾಗಿರ್ತಕ್ಕಂಥ ಗುರು ನನಗೆ ಬೋಧನೆಯನ್ನು ಮಾಡಿರ್ತಕ್ಕಂಥವ್ರು. ದೀಕ್ಷೆ ಒಬ್ಬ ಮನುಷ್ಯನಿಗೆ ಒಂದೇ ಸಿಗುತ್ತೆ. ನನಗೆ 33 ದೀಕ್ಷೆಗಳು. ಇಂಥ ಒಂದು ದೀಕ್ಷೆ ಸಿಕ್ಕಿದಾಗ, ಅದಕ್ಕೆ ಸದ್ವಿನಿಯೋಗ ಮಾಡ್ಕೊಳ್ಳೋ ಅವಕಾಶ ಸಿಕ್ಕಿದಾಗ ಖಂಡಿತವಾಗ್ಲೂ ಹೇಳ್ತೀವಿ. ರಾವಣ ಏನು ಹೇಳ್ತಾನೆ, ಕಿರೀಟವನ್ನು ಧಾರಣೆ ಮಾಡಿದಾಗ ನಾನು ವಿಶೇಷವಾಗಿರೋ ಕ್ಷತ್ರಿಯ ಅಂತಾನೆ. ಅವರ ತಂದೆ ಕಶ್ಯಪ ಋಷಿ. ಇಂಥ ಒಂದು ಕಶ್ಯಪ ಬ್ರಹ್ಮನಾಗಿರ್ತಕ್ಕಂಥ ಋಷಿಗಳಾಗಿರ್ತಕ್ಕಂಥ ಬ್ರಾಹ್ಮಣ ಕುಲದಲ್ಲಿ ನಾನು ಹುಟ್ಟಿದಾಗ ಶಾಸ್ತ್ರವನ್ನು ಹೇಳ್ತೀನಿ ಅಂತ ರಾಮಚಂದ್ರನಿಗೆ ತನ್ನದೇ ಆಗಿರ್ತಕ್ಕಂಥ ಮೃತ್ಯುವನ್ನು ರಾಮಚಂದ್ರನಿಗೆ ಗೋಚಾರ ಮಾಡ್ತಾನೆ. ನೀನು ಇಂಥ ಮುಹೂರ್ತದಲ್ಲಿ ಸೋಮುಹೂರ್ತ ಸಾವಧಾನ ರಾವಣನ ಸಾಯಿಸ್ಬೋದು ಅಂತ ತಾನೇ ಬ್ರಾಹ್ಮಣ ವೇಷದಲ್ಲಿ ಬಂದು ಹೇಳ್ಕೊಡ್ತಕ್ಕಂಥ ಒಂದು ಅವಕಾಶ ಬಂದಾಗ ಅದನ್ನು ಹೇಳಬೇಕು. ಕರ್ತವ್ಯಂ ದೈವಮಾನ್ವಿಕಂ. ಆ ಕರ್ತವ್ಯಕ್ಕೆ ನಾವೆಲ್ಲ ಏನು ಮಾಡಬೇಕು, ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಮಂದಿರ ಮಾರ್ಗ ಪ್ರವೀಣಿ ಕೇಳಿದ ಹಾಗೆ ಒಂದು ವಿಶೇಷವಾಗಿರೋ ಸಂದರ್ಭ ಬಂದಾಗ ನೀವೆಲ್ಲರೂ ಒಂದು ದೇವಸ್ಥಾನಕ್ಕೆ ಹೋಗಬೇಕು. ದೇವಸ್ಥಾನ ಅಂದರೆ ದೇವರಿರೋ ಸ್ಥಳ ಅಂತ. ಕೆಲವರು ಹೇಳ್ತಾರೆ, ನಾವು ಒಂದು ಫ್ಯಾನ್ ಹಾಕ್ಕೊಂಡಿರ್ತೀನಿ, ಭಾಳ ಚೆನ್ನಾಗಿದೆಯಪ್ಪ ನನ್ನ ಕೆಳಗೆ, ಏನು ತಣ್ಣಗೆ ಗಾಳಿ ಬೀಸ್ತಾ ಇದೆ ಅಂತ. ಆ ತಣ್ಣಗೆ ಗಾಳಿ ಬೀಸ್ತಾ ಇರೋದು ನನಗೆ ಗೊತ್ತಾಗತ್ತೆ ಹೊರತು ನೀನು ಫ್ಯಾನ್ ಕೆಳಗೆ ಕೂತ್ಕೊಂಡ್ರೆ ಗೊತ್ತಾಗೋದು ಆ ದೇವರ ಮಹಿಮೆ. ಕಪಾಳಕ್ಕೆ ವಿವೇಕಾನಂದರು ಒಬ್ಬನಿಗೆ ವ್ಯವಸ್ಥೆ ಮಾಡಿ ಪೂರ್ತಿಯಾಗಿ ಕಪಾಳಕ್ಕೆ ಹೊಡಿತಾರೆ. ಯಾಕೆ ಹೊಡೆದ್ರು ಏನು ಅಂದರೆ, ಒಂದ್ಸಲ ಏನಾಯಿತು, ಅವನು ಬಂದು ಕೇಳ್ತಾನೆ, ಸ್ವಾಮಿ ನಮಸ್ಕಾರ, ತಮ್ಮನ್ನು ನೋಡಿ ಬಹಳ ವರ್ಷ ಆಯಿತು, ತಾವು ವಿಶೇಷವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಬಂದಿದ್ದೀರಾ, ನನಗೊಂದು ಪ್ರಶ್ನೆ ಇದೆ, ದೇವರನ್ನು ನೋಡಿದ್ದೀರಾ ಅಂತ. ಖಂಡಿತ ನೋಡಿದ್ದೀನಿ. ನಿಜವಾಗ್ಲೂ ನೋಡಿದ್ದೀರಾ? ನಿಜವಾಗ್ಲೂ ನೋಡಿದ್ದೀನಿ. ಅನುಭವಿಸಿದ್ದೀರಾ? ಖಂಡಿತ ಅನುಭವಿಸಿದ್ದೀನಿ. ಸ್ವಾಮಿ ನಿಜವಾಗ್ಲೂ ಹೇಳಿದ್ರ ಅಂತ ಇನ್ನೊಂದು 10 ನಿಮಿಷ ಬಿಟ್ಟು ಮತ್ತೆ ಕೇಳ್ತಾನೆ. ಎಷ್ಟು ಸರಿ ಕೇಳ್ತೀವಿ ಅಂದ್ರೆ ಕೇಳಿದ್ನೇ ಕೇಳ್ತೀವಿ ಅಂತ ಹೇಳಿ ಕಪಾಳಕ್ಕೆ ಹೊಡಿತಾನೆ. ಏನು ಸ್ವಾಮಿ ಇಷ್ಟು ಜೋರಾಗಿ ಹೊಡೆದು ಬಿಟ್ರಿ, ಎಷ್ಟು ನೋವ್ತಾ ಇದೆ ಗೊತ್ತಾ ನನಗೆ ಅಂತ. ಯಾಕೆ ಹೊಡೆದೆ ಎನ್ನುವಂತ ಕೇಳತಕ್ಕಂಥದಿಂದ, ನೀವು ಹೊಡೆದಿದ್ದು ಬೇಜಾರಲ್ಲ, ಆದರೆ ನೋವ್ತಾ ಇದೆ ವಿಶೇಷ ಅಂತ. ಆ ನೋವು ತೋರಿಸು ಅಂತಾರೆ ಸ್ವಾಮಿ ವಿವೇಕಾನಂದರು. ನೋವು ಹೇಗೆ ತೋರ್ಸಕ್ಕಾಗತ್ತೆ, ಅನುಭವಿಸ್ತಿರೋದು ನಾನಲ್ವಾ, ಹಾಗೇನೆ ಅನುಭವ ಪಟ್ಟಿರೋದು ನಾನು ಭಗವಂತನ, ನಿನಗೆ ನಾನು ಹೆಂಗೆ ತೋರ್ಸಕ್ಕಾಗತ್ತೆ ಅಂತ. ಅದಕ್ಕೆ ಸತ್ಯಮೇವ ಜಯತೆ ಅಂತ ಹೇಳಿ ಧರ್ಮ ರಕ್ಷಣೆಯನ್ನು ಮಾಡ್ತಕ್ಕಂಥ ಈ ಭಾರತ ಖಂಡದಲ್ಲಿ ಒಂದು ಮನೆಯಲ್ಲಿ ನಾವು ಹೇಗಿರ್ತೀವೋ ಅಂಥ ಒಂದು ವೈಶಿಷ್ಟ್ಯತೆ ನಮ್ಮಲ್ಲಿರ್ತಕ್ಕಂಥದ್ದು. ಒಂದು ಮನೆ ಅಂದರೆ ಒಂದು ಬಾತ್ರೂಮು, ಲೆಟ್ರೀನು, ವಿಶೇಷವಾಗಿರ್ತಕ್ಕಂಥ ಡ್ರಾಯಿಂಗ್ ರೂಮು, ಬೆಡ್ರೂಮು, ಕಿಚನ್ನು ಎಲ್ಲವೂ ಇರುತ್ತೆ. ಅದರ ಮಧ್ಯದಲ್ಲಿ ಒಂದು ಪೂಜಾ ರೂಮ್ ಮಂದಿರ ಇರುತ್ತೆ.
ಹಾಗೆ ಅಮೆರಿಕ ಒಂದು ದೊಡ್ಡ ಬೆಡ್ರೂಮು ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ, ಅದೇ ಆಫ್ರಿಕಾಲಿರ್ತಕ್ಕಂಥ ಒಂದು ಅಡುಗೆ ಮನೆ ಇರ್ತಕ್ಕಂಥದ್ದು, ಇನ್ನೊಂದು ವಾಯುಮೂಲೆಯಲ್ಲಿ ಇರ್ತಕ್ಕಂಥ ಬೆಡ್ರೂಮ್ ಚೈನಾ ಆಗಿರುತ್ತೆ. ಈ ರೀತಿ ಶ್ರೀಲಂಕಾದಿಂದ, ಲಂಕೆಯಿಂದ ಹಿಡಿದು ಪೂರ್ತಿಯಾಗಿ ಆಸ್ಟ್ರೇಲಿಯಾವರೆಗೂ ಇನ್ನೊಂದು ವಿಶೇಷವಾಗಿ ಡ್ರಾಯಿಂಗ್ ರೂಮ್. ಪೂಜಾ ಮಂದಿರ ಎಲ್ಲಾದರೂ ಇದೆಯಾ ಅಂದರೆ ಸನಾತನ ಧರ್ಮದಲ್ಲಿ ಇರ್ತಕ್ಕಂಥ ಇಡೀ ಭೂಮಂಡಲಕ್ಕೆ ಒಂದೇ ಪೂಜಾ ಮಂದಿರ ನಮ್ಮ ಭಾರತ ದೇಶ. ಇದಕ್ಕೆ ಸನಾತನ ಧರ್ಮದಲ್ಲಿ ಎಂದರೋ ಮಹಾನುಭಾವುలు అందరికీ ನಾ ಅಭಿವಂದನಂತ ಇಂಥ ಒಂದು ಮಹಾಕ್ಷೇತ್ರದಲ್ಲಿ ಹುಟ್ಟದಿಂದ ಸಾವಿನವರೆಗೂ ಒಬ್ಬ ಮನುಷ್ಯನಿಗೆ ಸಂಸ್ಕಾರ ಎಲ್ಲಾದರೂ ಇದೆ ಅಂದರೆ ಈ ಪೂಜಾ ಮಂದಿರದಲ್ಲಿ ಇರ್ತಕ್ಕಂಥ ಪುಣ್ಯ. ಆ ಪೂಜಾ ಮಂದಿರದ ಪುಣ್ಯನೇ ನಮ್ಮ ಭಾರತ ದೇಶ ಸಂಸ್ಕಾರ. ಅದಕ್ಕೆ ಸನಾತನ ಧರ್ಮದಲ್ಲಿ ಒಂದು ಮಂದಿರಕ್ಕೆ ಹೋಗಬೇಕಾದ್ರೆ ಯಾಕೆ ಹೋಗಬೇಕು, ಎಲ್ಲಿ ಹೋಗಬೇಕು, ಮನುಷ್ಯ ಹೇಗೆ ನಡ್ಕೋಬೇಕು, ಹೇಗೆ ನಿಂತ್ಕೋಬೇಕು, ಹೇಗೆ ಮಲ್ಕೋಬೇಕು, ಎಷ್ಟೊತ್ತಿಗೆ ಮಲ್ಕೋಬೇಕು, ಎದ್ದ ತಕ್ಷಣ ಏನು ನೋಡಬೇಕು ಗೊತ್ತಿಲ್ಲ. ಕಾರಾಗ್ರೇ ವಸದೆ ಲಕ್ಷ್ಮೀ ಕರ್ಮಧ್ಯೆ ವರ ಸರಸ್ವತಿ ಕರ್ಮೂಲೆ ಸ್ಥಿತೆ ಗೌರಿ ಪ್ರಭಾತೆ ಕರದರ್ಶನಮಿಂದ ಸ್ಟಾರ್ಟ್ ಮಾಡಿ ರಾಮಸ್ಕಂದಂ ಹನುಮಂತಂ ವಿನತೆಯೇ ರುಕೋದರಂ ಶಯನೇನ ಸ್ಮರೇ ನಿತ್ಯಂ ದುಸ್ವಪ್ನಂ ತಶ್ಯನಿಶತಿ. ಹುಟ್ಟದಾಯಿಂದ ಮಲಗೋವರೆಗೂ ಎಲ್ಲವೂ ಒಂದು ಮಂತ್ರ ಸ್ವರೂಪವಾಗಿರುತ್ತೆ. ಒಂದು ಹೆಣ್ಣು ಸಂಸ್ಕಾರವಾಗಿ ಕರ್ಣಿ ಮುಂದೆ ನಿಂತಾಗ ಕುಂಕುಮನ ಇಟ್ಕೊಂಡಾಗ ಮಂತ್ರವನ್ನು ಹೇಳಬೇಕು, ಗರುಡ ಸ್ಮರಣೆಯನ್ನು ಮಾಡ್ಕೋಬೇಕು. ಸೀರೆನ ಉಟ್ಕೊಂಡಾಗ ಹೀಗೆ ಇರಬೇಕು, ಹಾಗಿರಬೇಕು ಅನ್ನೋದು ಪ್ರತ್ಯಕ್ಷವಾಗಿ. ಆ ಸೀರೆನ ಉಟ್ಕೊಳ್ಳೋಕೆ ಮೊದಲು ರೋಕೆಯನ್ನು ಹಾಕೊಂಡಾಗ ಅಮ್ಮನವರು ಸ್ಮರಣೆ ಮಾಡಬೇಕು ಅಂತ ಒಂದು ನಾರಿಯ ಪ್ರಥಮ ಧರ್ಮ ಹೇಳುತ್ತೆ. ಅದರಲ್ಲಿ ಕುಂಕುಮಾಂಕಿತ ವರ್ಣಾಯ ಕುಂದೇಂದು ಧವಳಾಯ ಚ ವಿಷ್ಣು ವಾಹನ ನಮಸ್ತುಭ್ಯಂ ಪಕ್ಷಿರಾಜಾಯ ತೇಮ. ಸ್ಮರಣೆ ಮಾಡಿದಾಗ ಕುಂಕುಮನ ಇಟ್ಕೊಂಡಾಗ ಗರುಡ ಸ್ಮರಣೆ ಮಾಡ್ಕೋಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಹಾಗೆ ಅವಳ ಸಂಸ್ಕಾರವನ್ನು ಕಲಿತಾಗ ಎದ್ದಾಗಿಂದ ಹಿಡಿದು ಗಂಡನ ಎಬ್ಸೋದಿಂದ ಹಿಡಿದು ವಿಶೇಷವಾಗಿ ಮಕ್ಕಳಿಗೆಲ್ಲ ಆರೈಕೆ ಮಾಡಿ ತಾಯಿ ಧರ್ಮವನ್ನು ಪರಿಪಾಲನೆ ಮಾಡಿರ್ತಕ್ಕಂಥ ಅಡಿಗೆಯನ್ನು ಅಗ್ನಿಸ್ಮರಣೆಯನ್ನು ಮಾಡ್ತಾಳೆ. 3 ಅಗ್ನಿ ಸಂಭೂತಾಂ ಸರ್ವ ದೋಷ ಪ್ರಾಯಶ್ಚಿತ. 3 ಅಗ್ನಿ ಸೇರಿದ್ರೆ ಇಡೀ ಜನ್ಮದಲ್ಲಿ ಸಾರ್ಥಕತೆ. ಅಡಿಗೆ ಮನೇಲಿ ಯಾಕೆ ಅಡಿಗೆ ಮಾಡಬೇಕು ಅಂದರೆ 3 ಅಗ್ನಿ ಸೇರೋ ಜಾಗ ಅಂತ. ಒಂದು ಹೆಣ್ಣು ತ್ವಯಂ ಅಗ್ನಿ, ಎರಡನೇದು ಒಲೆ ಉರಿ, ಮೂರನೇದು ಸೂರ್ಯ. ಪೂರ್ವಕ್ಕೆ ನಿಂತು ಅಡಿಗೆ ಮಾಡಿದಾಗ 3 ಅಗ್ನಿ ಸಂಭೂತಾಂ ಸರ್ವ ದೋಷ ಪ್ರಾಯಶ್ಚಿತ್ತ. ಆ ದೋಷಗಳ ಪರಿವಾರ ಹೆಂಗಾಗತ್ತೆ ಅಂದರೆ ಒಂದು ಮನೆಯಲ್ಲಿ ಆ ದೋಷವನ್ನು ಹೆಣ್ಣು ಪರಿವರ್ತನೆ ಮಾಡ್ತಾರೆ ಪ್ರಥಮ ಅಗ್ನಿನಲ್ಲಿ. ಎರಡನೇ ಅಗ್ನಿ ದ್ವಿತೀಯ ಅಗ್ನಿ ಗಂಡ ಹೆಂಡತಿ ಅನ್ಯೋನ್ಯತೆ ಭಾವನೆಯಿಂದ ಸುಖ ಸಂತಾನ ಅಭಿವೃದ್ಧಿ. ಅವ್ರ ಮಕ್ಕಳಾದಾಗ ಅಗ್ನಿ ಶಮನಂ ಪರಿವರ್ತನ. ಅವರ ವಿಶೇಷವಾಗಿರ್ತಕ್ಕಂಥ ಕ್ರೋಧಾಗ್ನಿ ಶಮನವಾಗಿ ಸಂತಾನ ಅಭಿವೃದ್ಧಿ ಆಗಿರ್ತಕ್ಕಂಥ ದ್ವಿಕಗಂಡ ಅಗ್ನಿ. ಈ ಕುಟುಂಬ 3ನೇ ಅಗ್ನಿ ಇದ್ದಾಗ ಮೋಕ್ಷ ಮಾರ್ಗವಾಗಿ ಎಲ್ಲಿ ಹುಡ್ಕೊಂಡು ಹೋಗ್ತಾನೆ? ಮಂದಿರಕ್ಕೆ ಹೋಗಬೇಕು. ಅದಕ್ಕೆ ದೇವಾಲಯ ದೇವಸ್ಥಾನಗಳು ಒಬ್ಬ ಮನುಷ್ಯನಿಗೆ ನೆಮ್ಮದಿ, ಶಾಂತಿ, ಮೋಕ್ಷ, ಮುಕ್ತಿಗೆ ಪರಿವರ್ತನಾ ಸ್ಥಳವೇ ವಿಶೇಷತೆ. ಅದಕ್ಕೆ ಎಲ್ಲಾದರೂ ಹುಡ್ಕೊಂಡು ಹೋಗಿದ್ರೆ ನಮ್ಮ ರಾಜ ಮಹಾರಾಜರು ಕಟ್ಟಿರ್ತಕ್ಕಂಥ ಮಹಾಕ್ಷೇತ್ರವೇ ಈ ದೇವಾಲಯಗಳು. ಹಾಗೆ ಮನೆ ಒಳಗೆ ಹೇಗೆ ದೇವಸ್ಥಾನ ಇರುತ್ತೋ ಪಕ್ಕದಲ್ಲಿ, ನನ್ನ ಪಕ್ಕದಲ್ಲಿ ಮನೆ ಇರಲಿ, ನನಗೆ ದೇವ್ರ ಪಕ್ಕದಲ್ಲಿ ಇರಲಿ, ಒಂದು ದೇವ್ರ ಮನೆ ಸಾಕು, ಎಲ್ಲೋ ದೇವಸ್ಥಾನಕ್ಕೆ ಹೋಗಬೇಕು ಅಂತಿಲ್ಲ. ಯಾತ್ರಾ ಫಲಂ ಪರಿವರ್ತನಾ. ಯಾತ್ರೆ ಯಾವಾಗ ಮಾಡಬೇಕು ಅಂದರೆ ಊರು ಸುತ್ತೋ, ದೇಶ ಸುತ್ತೋ, ಕೋಶವನ್ನು ಓದು ಅಂತ ಶಾಸ್ತ್ರ ಹೇಳುತ್ತೆ. ಕೋಶವನ್ನು ಓದಿದಾಗ ನಿನಗೆ ಫಲಾಫಲಗಳು ನಿನಗೆ ಬರ್ತಕ್ಕಂಥ 1 ರೂಪಾಯಿಯಲ್ಲಿ 4 ಭಾಗ ಮಾಡಬೇಕು. ಒಂದು ತನಗೆ, ತನ್ನ ಹೆಂಡತಿಗೆ, ಮಕ್ಕಳಿಗೆ, ಸಂಸಾರ ಜೀವನಕ್ಕೆ. ಎರಡನೇದು ಮನೆ ಕುಟುಂಬಕ್ಕೆ, ಅವರ ಖರ್ಚಿಗೆ. ಮೂರನೇದು ವ್ಯವಹಾರಕ್ಕೆ. 4ನೇ ಭಾಗ ಯಾವತ್ತೂ ಭಗವಂತನಿಗೆ ಅಂತ 4ನೇ 4 ಭಾಗ ಎತ್ತಿಟ್ಬಿಡ್ಬೇಕು. ಅದು ಎಣ್ಣೆಗಾಗಲಿ, ಮನೆಯಲ್ಲಿ ದೀಪಕ್ಕಾಗಲಿ, ಅಥವಾ ದೀಪದಲ್ಲಿರ್ತಕ್ಕಂಥ ಊದ್ಗಡ್ಡಿಗಾಗಲಿ, ಕರ್ಪೂರಕ್ಕಾಗಲಿ, ದೇವರಿಗೆ ಹೂ ಉಪಚಾರಗಳಿಗಾಗಲಿ ಪರಿಪೂರ್ಣವಾಗಿರ್ತಕ್ಕಂಥದ್ದು. ಅಕಸ್ಮಾತ್ ಹೆಚ್ಚಾದ ಪಕ್ಷದಲ್ಲಿ ಇದನ್ನು ಏನು ಮಾಡೋದು ಅಂದರೆ ಅದನ್ನು ಸೇರಿಸಿರ್ತಕ್ಕಂಥ ಉಂಡಿಯಲ್ಲಿ ಒಂದು ಯಾತ್ರೆ ಹೋಗೋಣ. ಆ ಯಾತ್ರೆ ದೇವಸ್ಥಾನದ ಯಾತ್ರೆನೇ ಆಗ್ಬೋದು. ಯಾತ್ರೆಗೂ ಖರ್ಚು ಮಾಡ್ಕೋಬೋದು. ಯಾತ್ರೆಯ ಫಲ ಅಲ್ಲಿ ಹೋಗಿ ಅಭಿಷೇಕವನ್ನು ಮಾಡಿಸ್ಬೋದು, ಅಲ್ಲಿ ಹೋಗಿ ವಿಶೇಷವಾದ ಕಾರ್ಯವನ್ನು ಮಾಡ್ಬೋದು, ಕರ್ಮ ಕಾರ್ಯ ಆದರೂ ಮಾಡ್ಬೋದು, ಧರ್ಮ ಕಾರ್ಯ ಆದರೂ ಮಾಡ್ಬೋದು, ಊಟೋಪಚಾರವನ್ನು ಹಾಕಿ ಪ್ರಸಾದ ಸೇವೆಯನ್ನಾದರೂ ಮಾಡಿಸ್ಬೋದು. ಅದು ಅವರವರ ಇಷ್ಟಾನುಸಾರ. ಯದ್ಭಾವಂ ತದ್ಭವತಿ ಕರ್ತವ್ಯಂ ದೈವಮಾನ್ವಿಕಂ. ದೇವರೇನು ಹೇಳ್ತಾನೆ, ನೀನೇನು ಸಂಪಾದನೆ ಮಾಡ್ತಿದ್ದಕ್ಕಿಂತ ಇಂಪಾರ್ಟೆಂಟು ನೀನೇನು ಕೊಟ್ಟೆ ಜಗತ್ತಿಗೆ. ವಾಟ್ ಆರ್ ಯು ಟೇಕಿಂಗ್ ಫ್ರಮ್ ದಿ ಸೊಸೈಟಿ ಶುಡ್ ಬಿ ಗಿವನ್ ಬ್ಯಾಕ್ ಟು ದಿ ಸೊಸೈಟಿ. ಮತ್ತೆ ವಾಪಸ್ ಕೊಟ್ಬಿಡು. ಅದಕ್ಕೆ ಯಾವತ್ತು ಕೊಡ್ತೀಯಾ ಅಂದರೆ ಕರ್ತವ್ಯದಲ್ಲಿ ದೈವಮಾನ್ವಿಕಂ. ನಿನ್ನ ಕರ್ತವ್ಯ, ನಿನ್ನ ತಂದೆ ತಾಯಿ ನೋಡ್ಕೋ ಫಸ್ಟು, ಆಮೇಲೆ ಹೆಂಡತಿ ಮಕ್ಕಳು ನೋಡ್ಕೋ, ಆಮೇಲೆ ವಿಶೇಷವಾಗಿ ನಿನ್ನ ಖರ್ಚು ಮಾಡ್ಕೋ, ತದನಂತರ ಭಗವಂತನ ಹತ್ರ ಬಾ ಅಂತಾನೆ. ಇದೆಲ್ಲ ಬಿಟ್ಬಿಟ್ಟು ಡೈರೆಕ್ಟಾಗಿ ಭಗವಂತನ ಬಂದರೆ ಪ್ರಯೋಜನ ಇಲ್ಲ. ನಿನ್ನ ಕರ್ಮವನ್ನೇ ನೀನು ಕಳ್ಕೊಳ್ಳೋದ್ರಿಂದ ನನ್ನ ಮುಕ್ತಿ ಮಾರ್ಗಕ್ಕೆ ಹೇಗೆ ಬರ್ತೀಯ ಅಂತ. ಅದಕ್ಕೆ ಫಸ್ಟು ಕರ್ತವ್ಯ, ತದನಂತರ ದೈವ ಮಾರ್ಗ. ಆ ಮಾರ್ಗ ಯಾರಾದ್ರೂ ಮುಖಾಂತರ ಗುರುಮುಖೇನ ದೈವದರ್ಶಿಯಾಮಿ. ಯಾವ್ದಾರ ಸ್ವಾಮಿಗಳು ಹೇಳ್ತಾರೆ, ಒಂದು ಸ್ವಾಮಿ ಒಂದು ವ್ರತ ಇದೆ, ಅದು ಮಾಡ್ಕೊಂಬನ್ನಿ. ಎಲ್ಲಿ ಮಾಡೋದು? ಗಣಪತಿ ದೇವಸ್ಥಾನಕ್ಕೆ ಹೋಗಿ. ನೀವೇನು ಪೆದ್ದುಗಳು ಅಂದರೆ ಒಂದು ಗಣಪತಿ ದೇವಸ್ಥಾನಕ್ಕೆ ಅಂದರೆ ಬಲಮುರಿ ಗಣಪತಿನ, ಎಡಮುರಿ ಗಣಪತಿನ, ಸ್ಟ್ಯಾಂಡಿಂಗ್ ಗಣಪತಿನ, ಸ್ಲೀಪಿಂಗ್ ಗಣಪತಿನ, ಸಿಟ್ಟಿಂಗ್ ಗಣಪತಿನ, ಅರಳಿಕಟ್ಟೆ ಕೆಳಗಿರೋ ಗಣಪತಿನ, ಮೋರಿ ಮೇಲಿರೋ ಗಣಪತಿನ, ಈಶ್ವರನ ದೇವಸ್ಥಾನ ಗಣಪತಿ ಇದಾನ, ಗೊತ್ತಿದೆಯೋ ಗೊತ್ತಿಲ್ವೋ, ಹೀಗೆ ಗಣಪತಿಗಳನ್ನ 106 ನೀವೇ ವಿಭಿನ್ನ ಮಾಡಿಬಿಡ್ತೀರಾ. ಖಂಡಿತ ಹಾಗೆಲ್ಲ ಇಲ್ಲ. ಗಣಪತಿ ಅಂದರೆ ಒಬ್ಬನೇ. ಅವನು ಎಡಮುರಿ ಆದರೂ ಬಲಮುರಿ ಆದರೂ ಒಬ್ಬನೇ. ಯಾವ ಕಾಲಕ್ಕೂ ತಿಳ್ಕೊಳ್ಳಿ, ಎಡಮುರಿ ಗಣಪತಿ ಎಲ್ಲರೂ ಪೂಜೆ ಮಾಡ್ಬೋದು. ಬಲಮುರಿ ಗಣಪತಿ ಅನುಷ್ಠಾನ ಸಿದ್ಧಿಯಾಗಿರ್ತಕ್ಕಂಥವನು, ಮಡಿ ಉಪಚಾರದಿಂದ ಮಾಡಬೇಕು. ಲೋಪದೋಷ ಸ್ವಲ್ಪ ಆದರೂ ಭೂತಗಣಾಧಿಪತ್ಯೇ ನಮಃ. ಅವನು ಭೂತಗಣಗಳಿರ್ತಲ್ಲ ಪಕ್ಕದಲ್ಲೇ ಅಸಿಸ್ಟೆಂಟ್ರ ಪ್ರೋಟೋಕಾಲ್ ಪ್ರಕಾರ ನನ್ನ ಯಜಮಾನನ ನೀವು ಮೋಸ ಮಾಡಿದ್ರೆ ಮಾಡ್ತೀನಿ ನಿಮಗೆ ಅಂತ ಆವತ್ತಿಂದ ಶಿಕ್ಷೆಗಳು ಕೊಡ್ತಾನೆ. ಏನು ಕೊಡ್ತಾನೆ? ವಿಘ್ನಗಳು ಶುರು ಮಾಡ್ತಾನೆ, ದುಡ್ಡು ಕಾಸು ಖರ್ಚು ಕಮ್ಮಿ ಮಾಡ್ತಾನೆ, ವ್ಯವಸ್ಥೆ ಯಾವ ಕಾಲಕ್ಕೂ ಬರಲ್ಲ. ಇದೆಲ್ಲ ವಿಘ್ನಹರ್ತ ಗಣಪತಿಯನ್ನ ಸ್ಮರಣೆ ಮಾಡ್ಕೊಳ್ಳೋ ವ್ಯವಸ್ಥೆ. ಅದಕ್ಕೆ ಬಲಮುರಿ ಗಣಪತಿಗೆ ಸಾವಾಸಕ್ಕೆ ಹೋಗ್ಬಾರ್ದು. ಎಡಮುರಿ ಗಣಪತಿ ಮಾಮೂಲು. ಯಾಕೆ ಎಡಮುರಿ ಗಣಪತಿ ಅಂದರೆ ಸೊಳ್ಳು ಆನೆಗೆ ಸಾಧಾರಣವಾಗಿ ಇಟ್ಟಿರೋದು ಆನೆ ತಲೆ.
ಯಾವತ್ತು ತಿಂಡಿ ತೀರ್ಥದಲ್ಲಿ ಸೊಂಡ್ಲಿಂಗ್ ಹೋಗ್ತಾ ಇರುತ್ತೆ ತಿನ್ನಕ್ಕೆ. ಸೊ ಎಡಗಡೆ ಏನಿದೆ ಮೋದಕ ಪ್ರಿಯ ಗಣಪತಿ, ಅದಕ್ಕೆ ಸೊಂಡ್ಲ ಆ ಕಡೆ ಹೋದಾಗ ಪಾಪ ಎಡಗಡೆ. ಮಧ್ಯದಲ್ಲಿ ಏನು ಮಾಡೋದು, ಇವ್ರು ಏನು ಮಾಡೋದು, ದೇವಸ್ಥಾನದವರು ಎಲ್ಲ ಅರ್ಚಕರು ಪಾಪ ಯಾವಾಗಲೂ ಎಡಗಡೆ ಬಲಗಡೆ ಬೇಡ ರೀ, ಒಂದು ಕೆಲಸ ಮಾಡೋಣ ಚೊಂಬ್ಕೊಳ್ಳೋಣ ಕೈಗೆ ಅಂತ ಒಂದು ಕಲಶವನ್ನೇ ಕೊಟ್ಬಿಟ್ರು. ಅವನು ಪಾಪ ಕಲಶದಲ್ಲಿ ಕುಂಭಗಣಪತಿ ಅಂತಾನೆ, ಅದಕ್ಕೆ ಕುಂಭಾಸಿಯಲ್ಲಿ ಕುಂಭಗಣಪತಿ ಅಂದರೆ ಕಲಶದಲ್ಲಿ ಯಾವ ದೇವರು ಪ್ರಶ್ನೆ ಮಾಡಿದ್ರೆ ಗಣಪತಿಂ ಆವಾಹ್ಯಾಮಿ ರತ್ನ ಸಿಂಹಾಸನಂ ಸ್ವಾಗತಂ ಸ್ವಾಗತಾರ್ಥಂ ಪ್ರಿಯಂ ಮಹಾಗಣಪತಿಂ ಆವಾಹ್ಯಾಮಿ. ಅವನು ಸ್ಮರಣೆ ಮಾಡ್ಕೊಂಡಾಗ ಸ್ವಾಗತ ಯಾರನ್ನು ಮಾಡಿದ್ರು ಮಾಡ್ಬೋದು. ಅದಕ್ಕೆ ಒಂದು ಕಲಶ ಇಟ್ಟಾಗ ನೀವು ಪೂಜೆ ಪುರಸ್ಕಾರ ಮಾಡಿದಾಗ ಸತ್ಯನಾರಾಯಣ ಪೂಜೆ ಮಾಡಿದಾಗ ಸತ್ಯನಾರಾಯಣ ಸಮರ್ಪಯಾಮಿ ಸತ್ಯನಾರಾಯಣ ಬರ್ತಾನೆ, ಪಕ್ಕದವನು ಬೇರೆ ಬರಲ್ಲ. ಲಕ್ಷ್ಮೀ ಆವಾಹ್ಯಾಮಿ ಅಂದ್ರೆ ಲಕ್ಷ್ಮೀನೇ ಬರ್ತಾಳೆ. ಇವ್ರಿಗದು ಡೌಟ್ ಬರಾಗಿದ್ದು ಏನು ಮಾಡ್ತಾರೆ, ಅವತ್ತಿಂದ ಶುರು ಮಾಡಿದ್ದೇನೋ ಅಂದರೆ ಪ್ರತಿಯೊಬ್ಬರು ಪೆದ್ದುಗಳು ಅಂದರೆ ಲಕ್ಷ್ಮಿ ಹಾಕಿದ್ರೆ ಕಾಣಿಸ್ತಾಳೋ ಇಲ್ವೋ ಲಕ್ಷ್ಮಿ ಮುಖವಾಡ ಶುರು ಮಾಡಿಕೊಂಡ್ರು. ಪಾಪ ಎಲ್ಲ ಇರ್ತಕ್ಕಂಥ ಎಲ್ಲರಿಗೂ ಯಾವ ಬೆಳ್ಳಿ ಅಂಗಡಿಗೆ ಹೋದ್ರು ಒಂದೊಂದು ಲಕ್ಷ್ಮಿ. ಸರಿ, ಗೌರಿ ಬೇಜಾರು ಮಾಡ್ಕೊತಾಳೆ, ಅವಳಿಗೊಂದು ಮುಖವಾಡ ಹಾಕೊಂಡು ಶುರು ಮಾಡಿದ್ರು. ಗೌರಿ ಹಬ್ಬಕ್ಕೆ ಒಂದು ಮುಖವಾಡ ಶುರು ಮಾಡಿದ್ರು. ಸತ್ಯನಾರಾಯಣ ಪೂಜೆ, ಅಯ್ಯೋ ಸತ್ಯನಾರಾಯಣ ಒಂದು ಮುಖ ಇಟ್ಬಿಟ್ರೆ ಬೆಟ್ರು ಅಂತ ಸತ್ಯನಾರಾಯಣ ಅಂದರೆ ಅನುಮಾನಂ ಪೆದ್ದ ರೋಗಂ. ನಿಮಗೆ ಯಾವ ದೇವರು ಇದಾನೋ ಇಲ್ವೋ ಕಣ್ಣು ಕಾಣದೇ ಇರೋದನ್ನ ಅವನೊಂದು ಮುಖ ಹಾಕಿದ್ರೆ ನಿಮ್ಗೆ ಅವಾಗ ಗ್ಯಾರಂಟಿ ಓ ಇದೇ ದೇವರು ಅಂತ. ಯದ್ಭಾವಂ ತದ್ಭವತಿ. ಅದಕ್ಕೆ ಭಗವಂತ ಏನು ಹೇಳ್ತಾನೆ, ಎಲ್ಲರಿಗೂ ನಿನ್ನ ಭಾವನೆ ಇದ್ದಾಗ ನಿನಗೆ ನೀನು ಏನು ಕೊಡ್ತೀಯೋ ಅದನ್ನು ಬಿಸಾಕ್ತೀನಿ. ಸೊ 10 ರೂಪಾಯಿ ದೇವಸ್ಥಾನಕ್ಕೆ ಹಾಕಿದ್ರೆ 1000 ರೂಪಾಯಿ ಬಿಸಾಕ್ಬಿಡ್ತಾನೆ. ನಿನ್ನ ಋಣಲ್ಲಿ ನಾನಿರ್ಬೇಕಾ ಯಾಕೆ ಬೇಕು ಅಂತ ಭಗವಂತ. ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹಾಕಬೇಕಾದ್ರೆ ಒಂದು ಪ್ರದಕ್ಷಿಣೆ ನಮಸ್ಕಾರಂ. ಸೊ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಏನೋ ಒಂದು ಕರ್ತವ್ಯ ಇರಬೇಕು, ಒಂದು ಕಾರ್ಯ ಇರಬೇಕು, ಒಂದು ಅನುಷ್ಠಾನ ಇರಬೇಕು, ಅಥವಾ ಏನಾದರೂ ಒಂದು ಕಾರ್ಯಕ್ಕೆ ನೀವೇನು ಮಾಡಬೇಕು, ಹರಕೆ ಕಟ್ಕೊಂಡಿರ್ಬೇಕು. ನಾನು ಈ ದೇವಸ್ಥಾನಕ್ಕೆ ಬಂದರೆ ಭಾಳ ಒಳ್ಳೆಯದು. ಒಂದ್ಸಲ ಏನಾಯಿತು ಪ್ರವೀಣ, ವಿಶೇಷವಾಗಿರೋ ಸಂದರ್ಭದಲ್ಲಿ ನಾವೇ ಸ್ವತಃ ಅನುಭವ ಪಟ್ಟಿರ್ತಕ್ಕಂಥ ತಿರುಪತಿಗೆ ಬಂದು ಜಲಜಾಕ್ಷಿ ಅಂತ ಅಮ್ಮ ಬಂದ್ಲು ದೇವಸ್ಥಾನಕ್ಕೆ. ನನಗೆ ಒಂದು ಗಂಡು ಮಗು ಆದರೆ ನಾನು ನವರತ್ನದ ಉಂಗುರ ಹಾಕ್ಬಿಡ್ತೀನಿ ಅಂತ ಕೇಳೋದು. ತಾಯಿ ವಿಶೇಷವಾಗಿ ಅವರಮ್ಮ ಆ ಮಗ 3 ಜನ ಬಂದರು. ನಾನು ನರಸಿಂಹಸ್ವಾಮಿ ದೇವಸ್ಥಾನ ಹತ್ರ ಉಂಡಿ ಪಕ್ಕದಲ್ಲಿ ಕೂತ್ಕೊಂಡಿದ್ದೆ. ಬಂದರು, ನಮಸ್ಕಾರ ಮಾಡಿದ್ರು, ವಿಚಾರ ಅವರ ಅಜ್ಜಿ ಎಲ್ಲ ನನಗೂ ಹೇಳಿದ್ರು. ಭಾಳ ಸಂತೋಷ ಅಂತೆ. ಹಾಕ್ಬಿಡಮ್ಮ ನವರತ್ನದ ಉಂಗುರ ಅಂತ ಕೇಳಿದೆ. ತಂದಿದ್ರೂ ತಂದಿಲ್ಲ ಅಂತ ಸುಳ್ಳು ಹೇಳ್ಬಿಟ್ಟು, ನಾನು ತಂದಿಲ್ಲ ಅತ್ತೆ ಅಂತ ಸುಳ್ಳು ಹೇಳ್ಬಿಟ್ಲು. ಸರಿ ಇರಲಿ ತಮಾಷೆ, ವೆಂಕಟರಮಣ ಬಿಡ್ತಾನ ಅಂತ ಶ್ರೀನಿವಾಸ ಶ್ರೀಹರಿ ಶ್ರೀಕಾಂತ ಹರಿ ಶ್ರೀನಿವಾಸ ಗೃಹೇಶ್ವರಿ ಶ್ರೀ ವೆಂಕಟಾದ್ರಿ ನಿವಾಸನಿ ಶ್ರೀ ಪದ್ಮಾವತಿ ಸುಮಂಗ್ಲಿ. ಬಂದವ್ರು ಯಾರ ಕೈಯಲ್ಲೂ ಸಂಕಲ್ಪ ಮಾಡದಿರೋ ಹರಕೆನ ಕೈಯಲ್ಲಿ ಕಿತ್ಕೊಳ್ದೆ ಕಳಿಸೋದೇ ಇಲ್ಲ ವೆಂಕಟರಮಣ. ಅದಕ್ಕೆ ಅಂಥವನು ಏನು ಮಾಡ್ದ, ಒಂದು ಅಜ್ಜಿ ಬಂದ್ಲು. ಏನು ಪ್ರವೀಣಿ, ಆ ಅಜ್ಜಿಗೆ ಪಾಪ ವಯಸ್ಸಾಗಿದೆ, ಬೊಗ್ಗಿದಾಳೆ, ಉಂಡಿ ಕೈ ಹಿಡಿಸಲ್ಲ. ಆ ಅಜ್ಜಿ ಬಂದರು, ಗಂಟೆ ಎತ್ಕೊಂಡ್ಬಂದ್ರು. ಇವಳು ಸೋಷಿಯಲ್ ಸರ್ವಿಸ್ ಮಾಡೋಳಂತೆ, ಯಾರೋ ಈ ವನಜಾಕ್ಷಿ ಹೋದ್ಲು. ಅದನ್ನು ಅಜ್ಜಿಗೆ ಬನ್ನಿ ಅಂತ ಕೈ ಹಿಡ್ಕೊಂಡು ಹೋದ್ಲು. ಅಜ್ಜಿ ಜೊತೆ ಹೋಗ್ಬಿಟ್ಟು ಇವಳು ಏನು ಮಾಡಿದ್ಲು, ಅಜ್ಜಿ ಗಂಟನ್ನ ಉಂಡಿ ಒಳಗೆ ಹಾಕಕ್ಕೆ ಹೋದ್ಲು. ಹಾಕಿದಾಗ ಕೈಯಲ್ಲಿ ನವರತ್ನ ಉಂಗುರ ಠಾಬಾರ್ ಬಿದ್ದೋಯ್ತು. ಬಿಟ್ಟ ವೆಂಕಟರಮಣ. ಸೊ ನೀನು ಮಾಡಿದ್ದುಂಡ ಮಾರ ಮಗನ್ ಕರ್ಕೊಂಡು ಹತ್ಕೆ ಅಜ್ಜಿ ಹೇಳಿದ್ರು, ಅತ್ತೆ ಹೇಳಿದ್ರು, ಕೇಳಿಲ್ಲ, ಯಾರನೋ ಮುಖಾಂತರ ಬಂದು ಹಾಕ್ಸ್ದ. ಹಾಕಬೇಕಾದ್ರೆ ಕಿತ್ಕೋಬೇಕಾದ್ರೆ ಹೇಗಾದ್ರೂ ಕಿತ್ಕೊಂಡ. ಅದಕ್ಕೆ ನಿಮ್ಮ ಭಾವನೆ ಇದ್ದ ಹಾಗೆ ಏನು ಹರಕೆ ಇರ್ಕೊಂತು ತೀರಿಸ್ಕೊಂಡ್ಬಿಡ್ಬೇಕು. ತೀರಿಸ್ಕೊಳ್ಳೋದು ಯಾವಾಗ, ಸೊ ಭಗವಂತ ಸ್ವಯಂ ಬರಲ್ಲ. ಆವಾಗ ಏನು ಮಾಡ್ತಾನೆ, ಆವಾಗ ಯಾವುದೋ ಒಂದು ಅರ್ಚಕನ ಮುಖಾಂತರ, ಆ ದೇವರ ಮುಖಾಂತರ ಒಂದು ದೇವರ ಸ್ಥಾನ. ಹೇಗೆ ಅಂದರೆ ಈ ದೇಹ ಏನಿದೆ ವಿಶೇಷವಾಗಿ ಭಗವಂತನ ಮುಖಾಂತರ. ಸೊ ನಾನು ಸ್ನಾನ ಮಾಡ್ತೀನಿ, ನಿನಗೊಂದು ಸ್ನಾನ, ಅದಕ್ಕೊಂದು ವಿಗ್ರಹ, ಅದಕ್ಕೆ ವಿಗ್ರಹ ಸ್ನಾನ ಮಾಡೋದು. ನಾನು ಬಟ್ಟೆ ಹಾಕುವಂತೀನಿ, ನಿನಗೊಂದು ಬಟ್ಟೆ, ಅದಕ್ಕೆ ಒಂದು ವಿಗ್ರಹಕ್ಕೆ ಕವಚಗಳಿಗೆ ಆ ವಿಶೇಷವಾಗಿರೋ ಬಟ್ಟೆಗಳು ಹಾಕ್ತಾರೆ. ನಾನು ವಸ್ತ್ರಾಭರಣ ಹಾಕುವಂತೀನಿ, ನಿನಗೊಂದು ವಸ್ತ್ರಾಭರಣ ಹಾಕ್ತಾರೆ. ನನ್ನ ಮಂಗಳಾರತಿಯನ್ನು ಮಾಡ್ತಕ್ಕಂಥ ಹೂ ಷೋಡಶೋಪಚಾರ ಮಾಡಿದಾಗ ಮಂಗಳಾರತಿ ಮಾಡಿದಾಗ ನನ್ನ ಆತ್ಮ ಸಮರ್ಪಯಾಮಿ, ನಿನಗೆ ಸಮರ್ಪಣೆ, ನನ್ನ ಕತ್ತಲ ಜೀವನ ನೀನು ಬೆಳಗಿಸು ಅಂತ ಸ್ಮರಣೆ ಮಾಡೋದು. ಆದರೆ ಅದೇ ಅರ್ಚಕ ಮಂಗಳಾರತಿ ತಗೊಂಡು ಎಲ್ಲ ಭಕ್ತರ ಹತ್ರ ಬರ್ತಾನಂತೆ. ಹೇಗೆ ಬರ್ತಾನೆ ಅಂದರೆ, ನಿನ್ನಲ್ಲಿ ದೇವರಿದಾನ, ನಿನ್ನಲ್ಲಿ ದೇವರಿದಾನ, ನಿನ್ನಲ್ಲಿ ದೇವರಿದ್ದಾನೆ ಹುಡುಕ್ತಾನಂತೆ. ಸೊ ಹುಡುಕಾಟದಲ್ಲಿ ಭಗವಂತ ಎಲ್ಲಿದ್ದಾನೆ ಅಂತ ಯಾರಿಗೂ ಗೊತ್ತಿಲ್ಲದೆ ಇದ್ರು ಸಹ ಆ ಮನಸ್ಸಲ್ಲಿ, ಅವನ ಭಾವನೆಯಲ್ಲಿ ಒಳಗಡೆ ಇರ್ತಕ್ಕಂಥ ಭಗವಂತ ಹೊರಗಡೆ ಕಾಣದೇ ಇರತಕ್ಕಂಥವನು ಏನಂದರೆ ಅನುಮಾನಂ. ಸೊ ಅದಕ್ಕೆ ಅನುಮಾನ ಫಸ್ಟ್ ಬಿಟ್ಬಿಟ್ಟು ನಂಬಿಕೆಯೇ ದೇವರು. ಸೊ ದೇವಸ್ಥಾನಕ್ಕೆ ಹೋದ್ರೇ ವಿಶೇಷ ಅಲ್ಲ, ನಂಬಿಕೆ ಇರಬೇಕು. ಆ ನಂಬಿಕೆ ಇಟ್ಕೊಂಡು ನೀವು ಹೋದಾಗ ನೀವು ಕಲ್ಲಿನ ಮೇಲೆ ಕೂತ್ಕೊಂಡು ಭಗವಂತ ಇವನೇ ಅಂದರೂ ಆಯಿತು, ವಿಷ್ಣು ನೋಡ್ಬಿಟ್ಟು ಶಿವ ಅಂದರೂ ಆಯಿತು, ಶಿವನ್ ನೋಡಿ ಅಮ್ಮ ಜಗನ್ಮಾತೆ ಅಂದರೂ ಆಯಿತು. ನೀವೇನು ಹೇಳಬೇಕು, ಯಾವುದೇ ವಿಗ್ರಹಗಳು ಇದೇ ದೇವರು ಅಂತ ಮಾಡಿರೋದು ಮನುಷ್ಯರು ಮಾತ್ರ ಹೊರತು ವಿಗ್ರಹ ಹೀಗಿರಬೇಕು ಅನ್ನೋದು ಎಲ್ಲೂ ಇಲ್ಲ. ಯಾವ ವಿಗ್ರಹಗಳು ಕೆತ್ತನೆ ಮಾಡಿರೋದೇ ಹೊರತು ಯಾವ ಉದ್ಭವ ಮೂರ್ತಿ ಅಲ್ಲ. ಉದ್ಭವ ಮೂರ್ತಿ ಆಗೋದು ಎರಡೇ, ಒಂದು ಈಶ್ವರನ ಲಿಂಗ, ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ನಾಗದೇವತೆಗಳು. ಬಿಟ್ಟರೆ ಯಾವುದೂ ಉದ್ಭವ ಮೂರ್ತಿ ಅಲ್ಲ. ತನಗೆ ತಾನಾಗೇ ಉದ್ಭವ ಆಗೋದು ಕಲ್ಲಿನಲ್ಲಿ ಒಂದು ನಾಗಪ್ಪ, ಇನ್ನೊಂದು ಯಾವ ಕಲ್ಲುಗಳಾಗಿದ್ರು ಅದು ಸಾಲಿಗ್ರಾಮ. ಸೊ ಈ ಸಾಲಿಗ್ರಾಮಗಳಿಗೆ ಪೂಜೆಯನ್ನು ಸತ್ಯಂ ಶಿವಂ ಸುಂದರಂ ಏನು ಹೇಳುತ್ತೆ, ಭಗ ಅಂತಕ್ಕಂಥ ಯೋನಿಯನ್ನು
ಜಗತ್ತು ಬ್ಲ್ಯಾಕ್ ಹೋಲ್. ಈ ಭಗವಂತ ಚಲಾಯಿಸಕವನ್ನು ಯಾನೋ ಸಾಲಿಗ್ರಾಮವಾಗಿರ್ತಕ್ಕಂಥ ಕಲ್ಲು. ಆ ಕಲ್ಲು ಮಹಾವಿಷ್ಣು, ಅದಕ್ಕೆ ವಿಷ್ಣು ಸಾಲಿಗ್ರಾಮ ಹೊರತು ಎಲ್ಲೂ ಶಿವ ಸಾಲಿಗ್ರಾಮ ಇಲ್ಲ. ಸೊ ಶಕ್ತಿ ಪೀಠದ ಮೇಲೆ ಭಗವನ್ನ ಈ ಜಗತ್ತನ್ನ ಚಲಾಯಿಸ್ತಕ್ಕಂಥ ಯಾನೋ ಭಗವಂತ. ಅದಕ್ಕೆ ಏನು ಹೇಳುತ್ತೆ, ಆಕಾಶಂ ಪತಿತೋಯಂ ಯಥಾ ಗಚ್ಚತಿ ಸಾಗರ ಸರ್ವದೇವ ನಮಸ್ಕಾರಂ ಕೇಶವಂ ಪ್ರತಿಗಚ್ಚತಿ. ಆಕಾಶಂ ಪತಿತೋಯಂ ಯಥಾ ಗಚ್ಚ ಸಾಗರ ಅಂದೇನೋ ಸರ್ವದೇವ ನಮಸ್ಕಾರಂ ಅಂದ್ರೆ ಕೇಶವಂ ಅಂದ್ರೆ ಏನು ಹೇಳಿ ಪ್ರವೀಣೆ? ಕೇಶವಂ ಅಂದ್ರೆ ಎಲ್ಲೋ ಕೃಷ್ಣ ಅನ್ಕೊಂಡ್ಬಿಡ್ತಾರೆ, ಖಂಡಿತ ಅಲ್ಲ. ಕೇಶವಂ ಸಾವಿಲ್ಲದವನು ಭಗವಂತ, ಕೇಶವಂ ಸಾವಾಗದೇ ಇರೋನು. ಸೊ ಅವನು ಭಗವಂತ ಹೊರತು ದೇವರು ಇವನು ಈಸಸ್ಸು ಇವನು ಅಲ್ಲ, ಅವನು ವಿಶೇಷವಾಗಿರ್ತಕ್ಕಂಥ ಗುರುನಾನಕ್ಕು, ಇವನು ಕೃಷ್ಣ ರಾಮ ಖಂಡಿತ ಅಲ್ಲ. ಅವನು ಜೈನ್ ಧರ್ಮದಲ್ಲಿ ಮಹಾವೀರ ಅಥವಾ ಬುದ್ಧ ಅಂತಲ್ಲ. ಎಲ್ಲವೂ ಏಕಾಗ್ರತೆಯಿಂದ ನಿರಾಕಾರ ಪರಬ್ರಹ್ಮ ಸ್ವರೂಪ. ಅದಕ್ಕೆ ಜ್ಯೋತಿರ್ಮಯವಾಗಿರ್ತಕ್ಕಂಥದ್ದು ಏಕಾಕ್ಷರಂ ಬ್ರಹ್ಮ ಅನ್ನೋದು ಶ್ರೀಕಾರ, ಫಸ್ಟು ಓಂಕಾರ ಹುಟ್ಟಿತು. ಅದಾದ ಮೇಲೆ ಶ್ರೀರಾಮ ಅಂತ ಸೃಷ್ಟಿ ಆಯಿತು. ಶ್ರೀರಾಮ ಅಂದ್ರೆ ಅರ್ಥ ಅಂದರೆ ಎಲ್ಲರೂ ಅಂದ್ಕೊಂಡ ಹಾಗೆ ರಾಮ ಅಂತ ಹೆಸರು ಯಾಕಿಟ್ರು? ಯಾರಿಟ್ರು ಹೆಸರು? ದಶರಥ ಮಹಾರಾಜನ ವಿಶೇಷ. ಇದೆಲ್ಲ ಮಧ್ಯೆ ಯಾಕೆ ಉದಾಹರಣೆ ಕೊಡಬೇಕು ಅಂದರೆ, ಜನಗಳು ಹಿಂಗೆ ಕೂತ್ಕೊಂಡಾಗ ಮಧ್ಯೆ ಸೀರಿಯಲ್ ಒಂದು ಸ್ವಲ್ಪ ಆ ಕಡೆ ಕಳಿಸ್ಬೇಕು, ಒಂದು ಸ್ವಲ್ಪ ಈ ಕಡೆ ಕಳಿಸ್ಬೇಕು, ಇಲ್ಲದ್ರೆ ತಲೆ ಓಡಲ್ಲ. ಹಾಗೆ ಈ ಜನಗಳಿಗೇನು ಅಂದರೆ ವಿಶೇಷವಾಗಿ ದಶರಥ ಮಹಾರಾಜ ಏನು ಹೇಳಬೇಕು ಹೆಸರು? ಕಾಯ್ತಾ ಕೂತ್ಕೊಂಡಾಗ ಕೌಸಲ್ಯ ಸುಪ್ರಜಾ ರಾಮ ಅಂತ ಹೇಳಿ ಕೌಸಲ್ಯ, ಆಮೇಲೆ ಸುಮಿತ್ರ, ಈ ಕಡೆ ಕೈಕೆ, 3 ಜನ ಕೂತ್ಕೊಂಡ್ರೆ ಹೆಸರಿಡಕ್ಕೆ ಯೋಚನೆ ಮಾಡ್ತಾರೆ. ಆಗ ಅವನು ಹೇಳ್ತಾನೆ ಶ್ರೀರಾಮ ಅಂತ ಹೆಸರಿಡಿ ಅಂತ. ಸೊ ಯಾಕೆ ಶ್ರೀರಾಮ ಅಂತ ಹೇಳಬೇಕಂದ್ರೆ, ಓಂ ನಮೋ ನಾರಾಯಣಾಯ ರಕಾರವಂತ ತೆಗೆದ್ರೆ ಓಂ ನಮೋ ನಾ ಹರಿ, ಹರಿ ಇಲ್ದರೆ ಜಗತ್ತೇನು. ಓಂ ನಮಃ ಶಿವಾಯ ಪಂಚಾಕ್ಷರಿ, ಪಂಚಾಕ್ಷರಿ ಮಕಾರ ತೆಗೆದುಬಿಟ್ರೆ ಓಂ ನಾ ಶಿವಾಯ, ಶಿವ ಇಲ್ದರೆ ಜಗತ್ತೇನು. ರಾಮ ಅಷ್ಟಾಕ್ಷರಲ್ಲಿ, ಮಕಾರ ಪಂಚಾಕ್ಷರಲ್ಲಿ ಎರಡೂ ಸೇರಿ ರಾಮ ಅಂತ ಆಯಿತು. ರಾಮನಿಗೆ ಶಕ್ತಿ ಇಲ್ದರೆ ಏಕಾಕ್ಷರ ಶ್ರೀ ಅಂತ ಮಧ್ಯೆ ಹಾಕಿದ್ರೆ ಶಕ್ತಿ ಸಮೇತ ಹರಿಹರ ನಾಮಸ್ಮರಣೆ. ಅದಕ್ಕೆ ಶ್ರೀರಾಮ ಅಂತ ಹೆಸರಿಟ್ಟೆ ಹೊರತು ರಾಮಚಂದ್ರನ ಹೆಸರಲ್ಲ. ಸೊ ಅದಕ್ಕೆ ಶ್ರೀರಾಮ ಅಂದ್ರೆ ಶಕ್ತಿ ಸಮೇತ ಹರಿರಾಮ ಸ್ಮರಣೆ. ಒಬ್ಬ ಮನುಷ್ಯ ಒಂದು ಜೀವನದಲ್ಲಿ ಒಂದು ಪೇಜ್ 108 ಸಲ ಅಥವಾ 100 ಸಲ ಒಂದು ಕ್ಲೀನಾಗಿ ಒಂದು ಪೇಜಲ್ಲಿ ಶ್ರೀರಾಮ ಅಂತ ಯಾವ ಮನುಷ್ಯ ಬರೀತಾನೋ ನೀವು ಬರೆದು ಅನುಭವಿಸ್ಬೇಕು ಹೊರತು ನಾನು ಹೇಳಿದ್ರೆ ಪ್ರಯೋಜನ ಇಲ್ಲ. ಶ್ರೀರಾಮ ಶ್ರೀರಾಮ ಅಂತ ನಿಮ್ಮ ಕಷ್ಟಕ್ಕೆ ಒಂದು ಸಂಕಲ್ಪ ಮಾಡಿ ಒಂದು ಬುಕ್ ಪೂರ್ತಿಯಾಗಿ ಬರೀರಿ. ಒಂದು ಪೇಜ್ ಒಂದು ದಿನಕ್ಕೆ ಬರೀರಿ. ನಿಮ್ಮ ಕಷ್ಟವನ್ನು ಹೇಳ್ಕೊಂಡು ಬರೀ. ಕೆಲವರು ಏನು ಬರ್ತಾರೆ ಗೊತ್ತಾ? ಶ್ರೀರಾಮ್ 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 ಸುಮ್ಮನೆ ಬರ್ಬಿಡ್ತಾರೆ. ಶ್ರೀರಾಮ ನನ್ನ ಕಷ್ಟ ಇದೆ, ಶ್ರೀರಾಮ ನನ್ನ ಕಷ್ಟನ ಪರಿಹಾರ ಮಾಡು, ಶ್ರೀಮಾ ನನ್ನ ಮಕ್ಕಳ ಸರಿ ಮಾಡು ಅಂತ ಕೇಳ್ಕೊಂಡು ಬರಿಬೇಕು. ಹಾಗೇನು ಮಾಡ್ತಾನೆ, ನೀನು ಬರೆದು ನೋಡು ಪ್ರವೀಣಿ. ಆ ವೀಕ್ಷಕರು ಬರೀತಕ್ಕಂಥದ್ದನ್ನ ಅನುಭವಿಸ್ಬಾರ್ದಾಗ ಅತೀ ಶೀಘ್ರ ಫಲಪ್ರಾಪ್ತಿ ಆಗುತ್ತೆ. ಆ ಶ್ರೀರಾಮನ ಹೆಸರು ಅನುಗ್ರಹ ಆಗಿ ಈ ವಿಗ್ರಹಕ್ಕೆ ಅಷ್ಟಬಂಧನ ಹಾಗೆ ಮಾಡೋದು. ಕೆಳಗಡೆ ಶಕ್ತಿ, ಮಧ್ಯದಲ್ಲಿ ಸಾಲಿಗ್ರಾಮ, ಪೂರ್ತಿ ಪ್ರಭಾವಳಿ ಅಂದರೆ ಶಿವೈಕ್ಯವಾಗಿರ್ತಕ್ಕಂಥ ಬ್ರಹ್ಮಸ್ವರೂಪ. ಸೊ ಇದನ್ನ ಹೇಗೆ ದರ್ಶನ ಮಾಡೋದು ಅಂದರೆ, ಶಕ್ತಿಯನ್ನ ದರ್ಶನ ಮಾಡೋಕ್ಕೆ ಒಬ್ಬ ಮನುಷ್ಯ ತಾನು ಹೋಗಿ ಬ್ಯಾಟ್ರಿ ಚಾರ್ಜ್ ಮಾಡಬೇಕು. ಅದಕ್ಕೆ ನವಪಾಷಾಣ ವಿಗ್ರಹನ ಹಾಕಿ ಒಂದು ವಿಗ್ರಹಕ್ಕೆ ಆ ನವಪಾಷಾಣ ಹಾಕಿ ಪ್ರತಿಷ್ಠಾಪನೆ ಅಂತ ಮಾಡಿರ್ತಾರೆ. ಸೊ ಎಲ್ಲಿ ಪ್ರತಿಷ್ಠಾಪನೆ ಮಾಡಿದಾಗ ಈ ಬ್ಯಾಟ್ರಿಗಳು ಸ್ಯಾಮ್ಸಂಗ್ ಬಂದು ಸ್ಯಾಮ್ಸಂಗ್ ಚಾರ್ಜ್ ಆಗಬೇಕು, ನೋಕಿಯಾ ಆದರೆ ನೋಕಿಯಾ ಚಾರ್ಜ್ ಮಾಡ್ಕೋಬೇಕು, ಐಫೋನ್ ಆದರೆ ಐಫೋನ್ ಅವರವರ ಚಾರ್ಜರ್ ಅವರೇ ಹಾಕೋಬೇಕು. ಸೊ ಏನು ಅಂದ್ರೆ ನಮ್ಮ ಕ್ಷೇತ್ರಕ್ಕೆ ಹೋದಾಗ ನಿಮ್ಮ ಬ್ಯಾಟ್ರಿ ನೀವು ಚಾರ್ಜ್ ಮಾಡ್ಕೊಳ್ಳಿ ಅಂತ. ಸೊ ಈ ಸೆಲ್ ಫೋನ್ ಹೋಗಿ ಚಾರ್ಜ್ ಮಾಡ್ಕೊಳ್ಳೋ ಏಕೈಕ ಸ್ಥಳ ಒಬ್ಬ ಮನುಷ್ಯನಿಗೆ ಎಲ್ಲಾದರೂ ಇದ್ರೆ ಏಕಾಗ್ರತೆಯಿಂದ ಕಾನ್ಸಂಟ್ರೇಷನ್ ಎನರ್ಜಿ ಎಲ್ಲಾದರೂ ಬಂದು ಹೆಂಡತಿ ಮಕ್ಕಳ ಯೋಚನೆ ಇಲ್ಲದೆ ಯಾವುದೂ ಆಸೆ ಇಲ್ಲದೆ ಒಬ್ಬ ಮನುಷ್ಯ ನಿರ್ವಾಣ ಸ್ವರೂಪದಲ್ಲಿ ಒಂದೇ ಏಕಾಗ್ರತೆಯಿಂದ ಇರತಕ್ಕಂಥ ಸ್ಥಳ ಯಾವುದಾದ್ರೂ ಮಂದಿರ. ಅದೇ ಅಂತ ಒಂದು ದೇವ ಮಂದಿರದಲ್ಲಿ, ಅದಕ್ಕೆ ದೇವ ಮಂದಿರದಲ್ಲಿ ಇದೊಂದು ಹಾಡೇ ಬಂದ್ಬಿಟ್ಟಿದೆ. ಹಾಗೆ ಪ್ರತಿಯೊಬ್ಬ ನ್ಯಾಯ ಸಿಗಬೇಕು ಸಿಗಲ್ಲ ಅಂತಿಲ್ಲ, ನಂಬಿಕೆ ಇರಬೇಕು. ಆ ನಂಬಿಕೆ ಇಟ್ಕೊಂಡು ಹೋದಾಗ ನಿಮ್ಮ ಭಾವನೆಗಳು ನಿಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗುತ್ತೆ, ಹರಕೆಗಳು ಪೂರೈಸುತ್ತೆ. ಆಮೇಲೆ ಯಾರ್ಯಾರು ಹರಕೆ ಇಟ್ಕೊತಿರೋ ಬಿಡ್ತಿರೋ ಮುಂದಿನ ದಿನಗಳು ನಾನು ಹೇಳ್ತೀನಿ, ಹರಕೆ ಅನ್ನೋದೇ ಒಂದು ಕಾರ್ಯಕ್ರಮ. ಯಾಕೆಂದರೆ ಎಷ್ಟು ಜನ ಹರಕೆ ಇಟ್ಕೊಂಡ್ರು ತೀರಿಸದೇ ಇದ್ರೆ ನಿಮಗೆ ಗಂಡಾಂತರ ಕಾದಿದೆ, ಹಂಗಿಂಗಲ್ಲ. ಸೊ ಅದಕ್ಕೆ ಹರಕೆಗಳನ್ನ ತೀರಿಸ್ಕೊಳ್ಳೋದು ಚಿಕ್ಕದಾದ್ರು ದೊಡ್ಡದಾದ್ರು. ಸಾವಿತ್ರಮ್ಮನವರೇ ಬನ್ನಿ ಅಲ್ಲಿ ಹೋಗ್ಬಿಟ್ಟು ಭಾಳ ಚೆನ್ನಾಗಿ ಆಂಜನೇಯ ಅಂತೆ, ಅವನಿಗೆ ಈ ಥರ ಒಡೆ ಹಾರ ಹಾಕ್ಬಿಟ್ರೆ ಭಾಳ ವಿಶೇಷ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಮಾಡಿಸೋದೇ ಇಲ್ಲ. ಓ ಸಾವಿತ್ರಮ್ಮ ಮಾಡಿಸ್ತಿದ್ದಾರೆ, ನಾನು ಮಾಡಿಸ್ಬಿಡೋಣ, ಸುಶೀಲಮ್ಮ ನೀವು ಬನ್ನಿ ಅಂತೇಳಿ ಅವ್ರು ಶುರು ಮಾಡ್ತಾರೆ. ಮಾಡಿದ್ನ ಹಾಗೆ ನಿಲ್ಲಿಸ್ಬಿಡ್ತಾರೆ, ಮಾಡೋಕ್ಕೆ ಹೋಗಲ್ಲ, ಮರ್ತು ಹೋಗ್ತಾರೆ. ನಿನ್ನ ಮಗ ಮಾಡಿದ್ನ ಅಂದರೆ ನಿಮ್ಮಮ್ಮ ಹೇಳಿದ್ರ ಅವರಮ್ಮ ಹೇಳಿದ್ರೆ ಇವ್ರ ಜ್ಯೋತಿಷ್ಯಕ್ಕೆ ಹೋದಾಗ ನಿಮ್ಮ ಹರಕೆ ಬ್ಯಾಲೆನ್ಸ್ ಇದೆ, ಅದಕ್ಕೆ ದೇವ್ರು ಹಿಂಗೆ ಕಷ್ಟ ಕೊಡ್ತಾ ಇದ್ದಾನೆ, ಗೊತ್ತಾಗೋದಿಲ್ಲ ಜ್ಞಾಪಕ ಶಕ್ತಿ, ಅದಕ್ಕೆ ಏನು ಅಂದ್ಕೊಳ್ತೆ ಅಂದ್ಕೊಳ್ಳೂಬಾರ್ದು. ತಿರುಪತಿಗೆ 20 ಸಲ ಹೋಗಬಾರ್ದು, ವರ್ಷದಲ್ಲಿ 2 ಸಲ ಹೋಗಬೇಕು. ಒಂದು ಕಾರ್ಯಕ್ಕೆ 1 ಸಲ ಹೋಗಬೇಕು. ಪಕ್ಕದ ಮನೆಯವ್ರು ಬಂದರೆ ಇನ್ನೊಂದ್ಸಲಿ ತಿರುಪತಿಗೆ ಹೋಗಬೇಕು. ತಿರುಪತಿ ಕಾರ್ಯಕ್ರಮನೇ 1 ಸಲ ಮಾಡಬೇಕು. ಹಾಗೆ ಈ ದೇವಸ್ಥಾನಕ್ಕೆ ಹೋದಾಗ ಪ್ರಥಮವಾಗಿ ಸ್ನಾನ ಮಾಡ್ಕೊಂಡು ಹೋಗಬೇಕು. ನಂಬರ್ 1. ಸ್ನಾನ ಮಾಡದೇ ಇರೋ ಬಹಳ ಜನ ಇದ್ದಾರೆ. ಸ್ನಾನನೇ ಮಾಡದೇ ಇರತಕ್ಕಂಥವ್ರಿಗೆ ವಿಶೇಷ ಏನಂದ್ರೆ ದರಿದ್ರ. ಸೂರ್ಯೋದಯದಲ್ಲಿ ಎದ್ದೇಳಬೇಕು ಅಂತ ಹೇಳುತ್ತೆ. ಪ್ರಥಮವಾಗಿ ನಾರಿ ಪ್ರಥಮ ಧರ್ಮ, ತದನಂತರ ಸ್ನಾನ, ಅದಾದ ಮೇಲೆ ಪೂಜೆ ಪುನಸ್ಕಾರ, ಕರ್ತವ್ಯಗಳು, ಗಂಡ ಹೆಂಡತಿಗೆ, ಹೆಂಡತಿ ಗಂಡನಿಗೆ, ಮಕ್ಕಳಿಗೆ ಅವರವರ ಕರ್ತವ್ಯ ಮುಗಿಸಿ ತದ
ತದನಂತರ ಹೊರಭಾಗದಲ್ಲಿ ಏನೂ ಕೆಲಸವಿಲ್ಲದಿದ್ದಾಗ ಹೊರಗಡೆ ಬಂದು ದೇವಾಲಯ ದರ್ಶನ ಪ್ರತಿನಿತ್ಯ ಮಾಡಿದ್ರೆ ಬೆಳಗ್ಗೆ ಆದರೂ ಸರಿ ಸಾಯಂಕಾಲ ಆದರೂ ಸರಿ. ಈ ನಡೆ ಪಾಪ ಟೈಮ್ ಇಲ್ಲ ರೀ, ನಾನು ಆಫೀಸ್ಗೆ ಹೋಗಬೇಕು, ಇಷ್ಟವರ್ ಹೋಗಬೇಕು, ಅಯ್ಯೋ ಕ್ಯಾಬಲ್ಲಿ ಹೋಗಬೇಕು, ಅವ್ರವ್ರ ಇಷ್ಟ. ಸಾಫ್ಟ್ವೇರ್ ಅಲ್ಲ ಇಂಜಿನಿಯರು, ಹಾರ್ಡ್ವೇರ್ ಹಿಡ್ಕೊಂಡು ಹೊಟ್ಟೋಗ್ತಾ ಇರ್ತಾರೆ. ಜೀವನ ಹೇಗೆ ನಡಿಬೇಕು ಗೊತ್ತಾಗಲ್ಲ. ಸೊ ಆ ದಾರಿ ಅಕಸ್ಮಾತ್ ತೋರಿಸಿದಾಗ ಒಂಟಿ ಪಿಶಾಚಿಗಳ ಥರ ಮಾಡ್ತಿರ್ತಾರೆ ಜೀವನ. ಯಾಕೆಂದರೆ ಕುಟುಂಬ 10 ಕಡ್ಡಿ ಇದ್ದರೆ ಮುರಿಯೋದು ಕಷ್ಟ, ಒಂದು ಕಡ್ಡಿ ಠಕಾರದ ಮುರಿದಾಗ್ಬೋದು. ಸೊ ಆ ಕುಟುಂಬಕ್ಕೆ ಯಾರು ದಾರಿ ತೋರಿಸೋರಿಲ್ಲ. ಒಂಟಿ ಗೂಬೆಗಳ ಥರ ಅವ್ರವ್ರ ಮನೇಲಿ ಅವ್ನು ಮಾತ್ರ ಹೆಂಡತಿ ಮಾತ್ರ, ಇವ್ನ ಮಗು ಮಾತ್ರ, ಇಲ್ಲ ಅವ್ನ ಅತ್ತೆ ಮಾತ್ರ, ಇವ್ನ ಸೊಸೆ ಮಾತ್ರ. ಹೀಗಿದ್ದಾಗ ಜೀವನ ಹೇಗೆ ನಡೆಯುತ್ತೆ? ಇಂಥವ್ರಿಗೆಲ್ಲ ಯಾರಾದರೂ ಒಂದು ಗುರು ಹಿರಿಯರು ಇದ್ದಾಗ ಒಂದು ಕ್ಷೇತ್ರಕ್ಕೆ ಹೋದಾಗ ಆ ಕ್ಷೇತ್ರದಲ್ಲಿ ನೆಮ್ಮದಿ ಅನ್ನೋ ಹುಡ್ಕೊಂಡು ಹೋಗೋದು, ಅಥವಾ ನಂಬಿಕೆ ಅಂತ ಹುಡ್ಕೊಂಡು ಹೋಗೋದು, ಅಥವಾ ಒಂದು ರೆಸ್ಟ್ಗೆ ಅಂತ ಹುಡ್ಕೊಂಡು ಹೋಗೋದು, ಅಥವಾ ಚಾರ್ಜ್ ಆಗುತ್ತೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಚಾರ್ಜ್ ಆಗೋದು ಅಂದರೆ ಆ ಒಂದು ಕ್ಷೇತ್ರ ದರ್ಶನ. ಸೊ ಇಂಥ ಒಂದು ಕ್ಷೇತ್ರಕ್ಕೆ ತಾವೆಲ್ಲ ಹೋಗಿ ಬರೋಕ್ಕೆ ಒಂದೊಂದು ದೇವಸ್ಥಾನ ಮನೆ ಹತ್ತಿರ ಇರುತ್ತೆ, ಚಿಕ್ಕದಾದರೂ ಸರಿ. ಯಾವ್ದು ತಿಳ್ಕೊಳ್ಳಿ, ನೀವು ಹೋಗೋದು ಇನ್ನೊಂದು ಜ್ಞಾಪಕ ಇಟ್ಕೊಳ್ಳಿ, ದೇವಸ್ಥಾನ ಬೇರೆ, ಗುಡಿ ಬೇರೆ, ದೇವಾಲಯ ಬೇರೆ. ದೇವಸ್ಥಾನ ಬೇರೆ, ಗುಡಿ ಬೇರೆ, ದೇವಾಲಯ ಬೇರೆ. ದೇವಾಲಯದಲ್ಲಿ ದೇವಸ್ಥಾನ ಇಡ್ಬೋದು, ದೇವಸ್ಥಾನದಲ್ಲಿ ಗುಡಿ ಇಡ್ಬೋದು. ಸೊ ಆದರೆ ಇಂಥ ಒಂದು ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಮೂರನ್ನು ಕೇಳಿರೋದು ಇಡೀ ಜಗತ್ತಲ್ಲಿ ಒಂದೇ ಒಂದು ವ್ಯವಸ್ಥೆ ಯಾರಾದರೂ ಮಾಡಿದ್ದು ಅಂದರೆ ಸಾಕ್ಷಾತ್ ಮಹಾಗಣಪತಿ ಒಬ್ಬನೇ. ಅದಕ್ಕೆ ಗಣೇಶ ಸುಬ್ರಹ್ಮಣ್ಯನಿಗೆ ಒಂದು ವಿಶೇಷವಾಗಿದ್ದ ಸಂದರ್ಭ ನಾವು ಜ್ಞಾಪಕ ಇಟ್ಕೊಳ್ಳಿ. ಅವರಿಬ್ಬರಿಗೂ ಕಚ್ಚಾಟದಲ್ಲಿ ಪೈಪೋಟಿ ಬರುತ್ತೆ. ಇವನ ಗಣಗಳು ಅವನ ಗಣಗಳು ಇಬ್ಬರು ಬರ್ತಾರೆ. ಪರಮೇಶ್ವರ ಕೇಳ್ತಾನೆ, ನಿನಗೆ ದೇವಸ್ಥಾನಗಳು ಕೊಡೋದಾ, ನಿನಗೆ ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಪೂಜಾ ಪುನಸ್ಕಾರ ಕೊಡೋದ, ನಿನಗೆ ಬೆಟ್ಟಗಳು ಕೊಡ್ತೀನಿ, ನಿನಗೆ ದೇವಸ್ಥಾನ ಕೊಡ್ತೀನಿ. ಸರಿ, ಒಂದು ಕೆಲಸ ಮಾಡೋಣ, ಯಾವ್ದಾದ್ರು ಒಂದು ನಮಗೆ ಒಂದು ಗುಡಿ ಕೊಟ್ಕೊಡುತ್ತೆ. ಸೊ ಆಯಿತು, ಭಾಳ ಸಂತೋಷ. ಅವನ ಗಣಗಳೆಲ್ಲ ಇವನಿಗೆ ದೇವಸ್ಥಾನ ಸುಬ್ರಹ್ಮಣ್ಯಂಗೆ ಕೊಡಬೇಕು ಅಂತ, ಇವನ ಗಣಗಳು ಇಲ್ಲ ಗಣೇಶ ದೊಡ್ಡವನು ಅವನಿಗೆ ಕೊಡಬೇಕು ಅಂತ ಒಂದು ವಿಶೇಷವಾಗಿರೋ ಸಂದರ್ಭದಲ್ಲಿ ಇವರಿಬ್ಬರು ಗಲಾಟೆ ಗಣಗಳಲ್ಲಿ ಪರಮೇಶ್ವರ ಹೇಳ್ತಾನೆ, ಒಂದು ಕೆಲಸ ಮಾಡೋ, ನನಗೆ ಪ್ರೀತಿವಾಗಿರ್ತಕ್ಕಂಥ ವಿಶೇಷತೆ ಆ ಸುಬ್ರಹ್ಮಣ್ಯನಿಗೆ ಕೊಟ್ಬಿಡೋಣ ದೇವಸ್ಥಾನಗಳು. ಅದಕ್ಕೆ ದೇವಸ್ಥಾನ ಸುಬ್ರಹ್ಮಣ್ಯನಿಗೆ ಎಲ್ಲರೂ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ. ಅದಕ್ಕೆ ಏನು ಮಾಡ್ತಾರೆ, ತಿರುಪರಕೊಂಡ್ರಂ, ತಿರುಚೆಂದೂರು, ಪಳನಿ, ಸ್ವಾಮಿಮಲೆ, ಪರ್ತಣಿ, ಪಲಮುದರ್ಚೋಲೆ 6 ದೇವಾಲಯಗಳು ಅವ್ನು ಕೊಟ್ಬಿಡ್ತಾನೆ. ಆಗ ಗಣಪತಿ ಹೇಳ್ತಾನೆ, ನಿಂಗೆ ಬೇಜಾರಾಗಿಲ್ವೇನಪ್ಪ ಅಂತ. ಏನು ಬಿಡಪ್ಪ ಅಪ್ಪ, ಒಂದು ಕೆಲಸ ಮಾಡು, ದೇವಸ್ಥಾನ ಅಂದ್ಕೊಟ್ಟಿದೆ, ಎಲ್ಲ ದೇವಸ್ಥಾನದ ನನಗೆ ಒಂದು ಗುಡಿ ಕೊಡುತ್ತಾನೆ. ಅದಕ್ಕೆ ಅಷ್ಟು ದೊಡ್ಡ ದೇವಸ್ಥಾನ ಆದರೂ ಒಂದು ಪುಟ್ಟ ಗಣಪತಿ ಗುಡಿ ಅನ್ನೋದು ಒಬ್ಬನ ಕೊಟ್ಟೆ ಕೊಡ್ತಾನೆ. ಸೊ ಇಸ್ಕಾನ್ ನಿನ್ಗೆ ಎಷ್ಟೇ ದೊಡ್ಡದು ನೋಡೋ, ದಟ್ ಇಸ್ ದೇವಸ್ಥಾನ. ಹಲಸೂರು ಸೋಮೇಶ್ವರ ಎಷ್ಟೇ ಪುಟ್ಟದಾಗ ನೋಡೋ, ದಟ್ ಇಸ್ ದೇವಾಲಯ. ದೇವಾಲಯ ಅಂದರೆ 3 ಪ್ರಾಕಾರ ಇರಲೇಬೇಕು. ದೇವಸ್ಥಾನ ಅಂದರೆ ಪ್ರಾಕಾರ ಇರಲಿ ಬಿಡ್ಲಿ, ಇಟ್ ಇಸ್ ದೇವಸ್ಥಾನ. ಯಾಕಂದ್ರೆ ಅದಕ್ಕೆ ಗರ್ಭಗುಡಿ, ರಾಜಗೋಪುರ ಇರಲ್ಲ, ರಾಜಗೋಪುರ ಇಲ್ಲದೆ ಧ್ವಜಸ್ತಂಭ ಇರಲ್ಲ, ಧ್ವಜಸ್ತಂಭ ಗರುಡಗಂಬ ಎರಡೂ ಇಲ್ಲದೆ ಇದ್ರ ಪಕ್ಷದಲ್ಲಿ ದೇವಸ್ಥಾನ ಅಲ್ಲ. ಗುಡಿ ಅಂತಕ್ಕಂಥದ್ದು ಎಲ್ಲಾದ್ರಲ್ಲೂ ಒಂದು ಪುಟಾಣಿಗಿರ್ತಕ್ಕಂಥ ಮಂದಿರಗಳೇನಿರುತ್ತೆ ಅದು ಗುಡಿ, ಒಂದು ಪುಟಾಣಿ ಮಂಟಪ ಇದ್ರೆ ಅದು ಗುಡಿ. ಸೊ ಗುಡಿ ಬೇರೆ, ದೇವಸ್ಥಾನ ಬೇರೆ, ದೇವಾಲಯ ಬೇರೆ. ಸೊ ಈ ತರಹದ ದೇವಸ್ಥಾನಕ್ಕೆ ನಿಮ್ಮನೆ ಪಕ್ಕದಲ್ಲಿ ಬಾಡಿಗೆ ಮನೆ ಇರೋದು, ಸ್ವಂತ ಮನೆ ಇರೋ, ಲೀಸ್ ಮನೇಲಿ ಇರೋದು, ಯಾವ ಬಂಗ್ಲಾಲಿ ಇದ್ರೋ, ಗುಡಿಸ್ಲಲ್ಲಿ ಇರ್ತಿರೋ, ಪಕ್ಕದಲ್ಲಿರ್ತಕ್ಕಂಥ ದೇವಾಲಯನೋ ಗುಡಿನೋ ದೇವಸ್ಥಾನಕ್ಕೆ ಹೋಗಿ ಒಂದು ನಮಸ್ಕಾರವನ್ನು ಹಾಕಬೇಕಂದು ಕರ್ತವ್ಯ. ಸೊ ಬೆಳಗ್ಗೆ ಎದ್ದು ಒಂದು ಗ್ರಾಮ ದೇವತೆಗೆ ನಮಸ್ಕಾರ ಮಾಡಬೇಕು. ಇಷ್ಟ ದೇವತೆ, ಕುಲದೇವತೆ, ಗ್ರಾಮ ದೇವತೆನ ಮರಿಬಾರ್ದು. ಒಂದು ಕಾಲಕ್ಕೆ ನೀವು ಪಕ್ಕದಲ್ಲಿರ್ತಕ್ಕಂಥ ಯಾವುದಾದ್ರೂ ಗ್ರಾಮ ದೇವತೆನ, ಇಷ್ಟ ದೇವತೆ ಇಲ್ಲದೆ ಇದ್ರೆ ಆ ಏರಿಯಲ್ಲಿ ಬಾಡಿಗೆಗಿದ್ದಾಗ ಆ ಪಕ್ಕದಲ್ಲಿರೋ ಗ್ರಾಮ ದೇವತೆನ ಮರ್ತು ಹೋದ್ರೆ, ಬೆಂಗಳೂರು ಗ್ರಾಮ ದೇವತೆ ಯಾರೋ ಅಣ್ಣಮ್ಮ, ಹಾಗೆ ಒಂದೊಂದು ಕ್ಷೇತ್ರದಲ್ಲಿ ಆ ಗ್ರಾಮ ದೇವತೆ ನೋಡ್ಕೊತಾಳೆ. ಈ ಗ್ರಾಮ ದೇವತೆನ ನಾವು ಮರ್ತು ಹೋದ್ರೆ ಏನು ಮಾಡ್ತಾಳೆ, ನನ್ನ ಮಕ್ಕಳು ನನ್ನ ಹತ್ರನೇ ಬರಲ್ಲ, ನೋಡ್ತೀನಿ ಯಾಕೆ ಬರಲ್ಲ ಅಂತ ಶುರು ಮಾಡ್ತಾಳೆ ಅವಳ ನಾಟಕ. ಅದಕ್ಕೆ ಮಹಾಮಾಯಾಂಗಿ ಅಂತ ಅವಳು ಕರಿತೀವಿ. ಇದಕ್ಕೆ ಆ ಕಷ್ಟ ಬಂದಾಗ, ಸಂಕಟ ಬಂದಾಗ ವೆಂಕಟರಮಣ ಅಂತ ಓದೋ ಬದಲು ಪ್ರತಿನಿತ್ಯ ವೆಂಕಟರಮಣ ಅಂದರೆ ನಿಮ್ಮ ಸಂಕಟಗಳಿಗೆ ಬರಲ್ಲ. ಸೊ ಇದಕ್ಕೆ ಒಂದು ದರ್ಶನ. ಈ ವೇಗವಾಗಿ ಹೋಗಿ ಜೀವನವನ್ನು ತಲೆ ಬಡ್ಕೊಳ್ಳೋ ಬದಲು ನಿಧಾನವಾಗಿ ಅಶ್ವ ಮಂದಿರಕ್ಕೆ ಹೋಗಿ ಮಂದಿರದಲ್ಲಿ ಏನೇನು ಮಾಡಬೇಕು, ಹೇಗೆ ಮಾಡಬೇಕು ಅನ್ನೋದೇ ಕರ್ತವ್ಯ. ಇಂಥ ಒಂದು ಸಂದರ್ಭ, ಈ ಒಂದು ಸಂದರ್ಭದಲ್ಲಿ ನಿಮಗೆಲ್ಲ ಇಷ್ಟು ವಿಚಾರ, ಸ್ವಲ್ಪ ಒಂದೇ ಒಂದು ಕೋಸಂಬರಿ, ಒಂದು ಪಾನಕ, ಒಂದು ಸ್ವಲ್ಪ ಚಿತ್ರಾನ್ನ ಕೊಟ್ಟಿದ್ದೀನಿ. ನಿಧಾನಕ್ಕೆ ತಿಂತಾಯಿರಿ, ಬರ್ತೀನಿ ಮುಂದಿನ ಸಲ. ಹೇಳಿ ನೋಡೋಣ, ಲೋಕವೆಲ್ಲ ಸುಭಿಕ್ಷವಾಗಿರಲಿ ಸದಾಕಾಲದಲ್ಲಿ ಅಂತ ಹೇಳ್ತಾ, ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಗುರುಗಳೇ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಂದಿರದ ಬಗ್ಗೆ, ದೇವಸ್ಥಾನದ ಬಗ್ಗೆ ಮತ್ತು ಗುಡಿ ಬಗ್ಗೆ ಈ ಮೂರಕ್ಕೂ ವ್ಯತ್ಯಾಸ ಏನಿದೆ ಅನ್ನೋದನ್ನ ನಮಗೆ ತಿಳಿ ಹೇಳಿದ್ರಿ. ಧನ್ಯವಾದಗಳು. ನಮಸ್ಕಾರ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮ ಎಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಧನ್ಯವಾದಗಳು. ಜಯ ಗಣನಾಥ.